ವೀಕ್ಷಕರ ಕೊನೆಗೂ ಇವತ್ತಿನ ಪಂದ್ಯವು ರದ್ದಾಗಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ ಹೊಡಿತು ಬಂಪರ್ ಲಾಟರಿಯ. ಇನ್ನು ವೀಕ್ಷಕರ ಇಂಡಿಯಾ ತಂಡವು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯಾವಳಿಯಿಂದ ಕೆನಡಾ ತಂಡವು ಹೊರಗೆ ಬಿದ್ದಿದೆಯಾ. ಇನ್ನು ವೀಕ್ಷಕರ ಈ ಒಂದು ಪಂದ್ಯ ರದ್ದಾದ ಕಾರಣ ಕೆನಡಾ ತಂಡಕ್ಕೆ ದೊಡ್ಡ ಲಾಸ್ ಆಗಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದೆಯಾ. ವೀಕ್ಷಕರ ಈ ಒಂದು ವಿಡಿಯೋದ ಅಪ್ಡೇಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಭಾರತ ತಂಡವು ಸೂಪರ್ 8ನ ಪಂದ್ಯದಲ್ಲಿ ಆಡುವ 3 ಪಂದ್ಯಗಳಲ್ಲಿ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತಾ ಅಥವಾ ಅಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ನ ಮಾಡಿ ನಮಗೆ ಸೆಂಡ್ ಮಾಡಿ. ಹಾಗೆ ವೀಕ್ಷಕರ ಇದೇ ರೀತಿ ಕ್ರಿಕೆಟ್ ನ್ಯೂಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಒನ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರ, ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ವೀಕ್ಷಕರ, ಇನ್ನು ಈ ಒಂದು ಸುದ್ದಿಯ ಕಡೆ ಬರುವುದಾದರೆ ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 33ನೇ ಪಂದ್ಯದಲ್ಲಿ ಕೆನಡಾ ಹಾಗೂ ಭಾರತ ತಂಡವು ಮುಖಾಮುಖಿಯಾಗಬೇಕಿತ್ತು. ಹೌದು ವೀಕ್ಷಕರ, ಸುಮಾರು 8 ಗಂಟೆಗೆ ಆರಂಭವಾಗಬೇಕಿದ್ದ ಪಂದ್ಯವು ಇದೀಗ ರದ್ದಾಗಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಿಂದ ಭಾರತ ತಂಡಕ್ಕೆ ಹೊಡೆದಿದೆ ಬಂಪರ್ ಲಾಟರಿಯ. ಹೌದು ವೀಕ್ಷಕರ, ಭಾರತ ತಂಡವು ಆಲ್ರೆಡಿ ಸೂಪರ್ 8 ಹಂತಕ್ಕೆ ಕ್ವಾಲಿಫೈ ಆಗಿದ್ದು, ಹಾಗೆ ವೀಕ್ಷಕರ ಮೊದಲ ಪಂದ್ಯವನ್ನು ಅಫ್ಘಾನಿಸ್ತಾನ ವಿರುದ್ಧ ಸೆಣಸಾಡಲಿದ್ದು, ಹಾಗೆ ವೀಕ್ಷಕರ ಎರಡನೇ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಜೂನ್ 24ರಂದು ಸೆಣಸಾಡಲಿದೆ. ಇನ್ನು ವೀಕ್ಷಕರ ಅದೇ ರೀತಿ 3ನೇ ಪಂದ್ಯಕ್ಕಾಗಿ ಭಾರತ ತಂಡವು ಕಾಯುತ್ತಿದೆಯಾ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್. ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.